ಯಾರು ತಂದು ಕೊಟ್ಟವ್ರೆ? ಅಧಿಕಾರಿಗಳ ದಾಖಲೆ ಕೊಟ್ಟಿದ್ದಾರೆ. ಯಾವಾಗ ಕೊಟ್ಟವ್ರಂತೆ? ಎಲ್ಲಿದೆ 50 ಡಿನೋಟಿಫಿಕೇಶನ್? ಅಷ್ಟೆಲ್ಲ ಮಾಡ್ಕೊಂಡು ಕೂತೀರಿ. ಹೆಗಣ ಎತ್ತಿದ್ದೀರಿ, ಹೆಗಣ ತಿಂದಿದ್ದೀರಿ. ಇಲ್ಲಿ ರೀಡು ಹೆಸರಿನಲ್ಲಿ ಹೆಗಣ ತಿಂದಿರೋರು ನೀವು. ನಂದು ಯಾವುದೈತಲ್ಲ ಡಿನೋಟಿಫಿಕೇಶನ್ ಯಾವುದಿದೆಯಂತೆ? ಇದೆಲ್ಲ ನಾಳೆ ಮಾತನಾಡ್ತೀನಿ, ಏನು ತೊಂದರೆ ಇಲ್ಲ. ಇದಕ್ಕೆ ಅಲ್ಲಿ ಮಾತು ಇಲ್ಲಿ ಸಭೆ ಮಾಡಿದ್ದೀರಾ ಮೈಸೂರಲ್ಲಿ? ಇದು ಹೇಳಕ್ಕೆ ಯಾವ ದಾಖಲೆ ಇಟ್ಟಿದ್ದೀರಿ? ಲಕ್ಷ್ಮೀ ವೆಂಕಟೇಶ್ವರ ಸಾಯಿ ವೆಂಕಟೇಶ್ವರ 2006 ತಾವು ಅಧಿಕಾರದಲ್ಲಿ ಸಂದರ್ಭದಲ್ಲಿ ತಾವು ಅನುಮತಿ ಕೊಟ್ಟಿದ್ದೀರಿ ಅನ್ನುವಂಥದ್ದನ್ನ. ಏನು ಅನುಮತಿ ಕೊಟ್ಟಿದ್ದೀರಿ? ಯಾರು ಹೇಳಿದವರು? 550 ಎಕರೆ. ಯಾರು ಕೊಟ್ಟಿರೋದು? ತಾವು ರೆಕಮೆಂಡೇಶನ್ ಮಾಡಿದ್ದೇವೆ. ಓಕೆ, ಅಧಿಕಾರಿಗಳು ಕೊಟ್ಟಿರೋದು. ನಾನು ಕೊಟ್ಟಿದ್ದೀನಾ? ಅಂದ್ರೆ ಓದಕ್ಕೆ ಬರುತ್ತಾ? ಅದು ಯಾವ್ದು ಏನು ಅದಂತೂ ಇರಿಟ್ಕೊಂಡು ಟಿವಿ ಮುಂದೆ ಇಟ್ಕೊಂಡ್ಬಿಟ್ಟು ಕಡ್ಡಿ ಹಿಡ್ಕೊಂಡು ಅಲಾಡ್ಸ್ಕೊಂಡು ನಿಂತಿರೋದ? ಅನುಮತಿ ತೋರಿಸೋದು ಗೊತ್ತಿದೆಯಾ? ಏನಾದರೂ ಏನದು ಅಂತ ಹೇಳಿ ಸಬ್ಜೆಕ್ಟ್ ಗೊತ್ತಿದೆಯಾ? ಅಂದ್ರೆ ಟೆಂಡರ್ ಖರೀದಲೇನೆ ಯಾವ ಟೆಂಡರ್ ಕರೀತಾನೆ? ಕಾನೂನು ಗೊತ್ತಿದೆಯಾ? ಕಾನೂನು ಗೊತ್ತಿದೆ ತಿಳ್ಕೊಂಡು ಮಾತಾಡಬೇಕು. ಒಂದು ತಿಂಗಳು ಕೋರ್ಟಲ್ಲಿ ಸ್ಟೇ ಕೊಟ್ರು ಅಂತ ಹೇಳಿ ಉಸಿರು ಬಿಟ್ಟಿದ್ರಿ. ಫ್ರೀಡಮ್ ಆಫ್ ಸ್ಪೀಚ್ ಅಂತ ಏನೋ ಕೊಟ್ರು ಅಂತೇಳಿ ಮತ್ತೆ ಶುರು ಮಾಡಿದಿರಲ್ವಾ? ಈ ಗೋಟ ಬೆದರಿಗೆ ಎದುರುಗಳವನ ಹಾಗಾದ್ರೆ ತನಿಖೆ ಮಾಡುವಂತದ್ದು ತಪ್ಪ? ಪತ್ರಿಕೋದ್ಯಮ ತನಿಖೆ ಮಾಡ್ರಿ 15 ವರ್ಷ ಆಗೈತಲ್ಲಪ್ಪ. ಯಾವನ್ರಿ ಪತ್ರಿಕಾ ಸ್ನೇಹಿತ ಅವನು? ಪತ್ರಿಕಾ ಸ್ನೇಹಿತ ಅವನು ಎಷ್ಟೆಷ್ಟು ಕೋಟಿ ವಸೂಲಿ ಮಾಡ್ತಾನೆ? ಬ್ಲಾಕ್ ಮೇಲ್ ಮಾಡಿ ಎಷ್ಟಂತಂದ್ರೆ ವಸೂಲಿ ಮಾಡೋನೆ. ಆ ಹೆಣ್ಣು ಮಕ್ಕಳಿಗೆ ಒದಸ್ಕೊಂಡಲ್ಲ, ಬಟ್ಟೆ ಬೆಚ್ಚಿಸ್ಕೊಂಡು ರಸ್ತೆನಲ್ಲಿ. ಇವನು ನಮಗ್ ಬುದ್ಧಿ ಹೇಳ್ತಾನೆ ಏನಪ್ಪ ದೇವೇಗೌಡರ ಕುಟುಂಬದ ಬಗ್ಗೆ? ಆ ಹೆಣ್ಮಕ್ಳಿಗೆ ಬಟ್ಟೆ ಬೆಚ್ಚಿಸ್ಕೊಂಡು ನಿಂತಿದ್ದು ಇವನು ಪ್ರಪಂಚ ಬುದ್ಧಿ ಹೇಳ್ತಾನ? ಟಿವಿ ಹಿಡ್ಕೊಂಡು ಯಾವೊಂದು ಟಿವಿ ಹಿಡ್ಕೊಂಡು ಎದರ ಕತೆ? ಇವತ್ತು ನನಗೋಸ್ಕರವಾಗಿ ಸುಮ್ಮನಿದ್ದಾರೆ ಜನ. ಯಾವ ರೀತಿ ಬಂದಿದ್ದಾನೆ ಬ್ಯಾಕ್ಗ್ರೌಂಡು? ಪ್ರತಿನಿತ್ಯ 5 ಕೋಟಿ 10 ಕೋಟಿ ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಹೊಟ್ಟೆಪಾಡು ಮಾಡೋನು ನನ್ನ ಬಗ್ಗೆ ಮಾತಾಡ್ತಾನೆ. ಇದಕ್ಕೆ ಎದುರ್ಕೊಂಡ್ಬಿಡ್ತೀನಿ ನಾನು. 70 mm ತೋರಿಸ್ಕೊಳಕ್ ಹೇಳು ಮತ್ತೆ ಅದ್ರ ಜೊತೆಗೆ ಕನ್ಸು ಬಿತ್ತಂತೂ ಇಲ್ಲ. ಅಜ್ಜೆ ಹೇಳಿದ್ರಂತ ತೆಗಿಯಕ್ ಹೊರಟವ್ರೆ ಅಂತ. ಯಾರು ಹೇಳಿದ್ರಂತೆ? ಯಾರು ಸಂಚು ಮಾಡ್ತಾವ್ರಂತೆ? ಮಾಡ್ತಾ ಇರೋದು ನೀವು ಮಾಡ್ತಾ ಇದ್ದೀರಿ. ಒಬ್ಬ ಮಗನ ರಾಜಕೀಯವಾಗಿ ಬೆಳೆಸಲಿಕ್ಕೆ ಮತ್ತೊಬ್ಬ ಮಗನ ಮೇಲೆ ಕೇಸ್ ಹಾಕ್ಸಿದ್ದಾರೆ. ಸಿದ್ದರಾಮಯ್ಯನ ಹೆಂಡ್ತಿನ ಬಿಡ್ತೀರಾ ಅನ್ನೋ ತರದಲ್ಲಿ ಕೇಳಿ. ಅದನ್ನ ನಾಲಿಗೇನೋ ಇಲ್ಲ ಮನುಷ್ಯನವನು ಏನೇನು ಮಾಡಿದ್ದಾನೆ? ಗಂಡಸ್ನಂತ ರಾಜಕೀಯ ಮಾಡಬೇಕು ಮಾಡೋದಾದ್ರೆ ನನ್ನ ಕುಟುಂಬದ ಮೇಲೆ ನನ್ನ ಬಗ್ಗೆ ಚರ್ಚೆ ಮಾಡ್ತಾನೆ. ಯಾವ ನಪ ಮುಸುರು ಮಾಡೋ ಕೆಲಸ ಮಾಡ್ಕೊಂಡು ಕೂತವನೆ. ನನ್ನ ಪ್ರಶ್ನೆ ಮಾಡ್ತಾನೆ. ಜನ ಬೆಳೆಸೋದು ನನ್ನ ಮಗನಾಗಲಿ ಇನ್ನೊಬ್ಬ ಮಗನಾಗಲಿ ಜನ ತೀರ್ಮಾನ ಮಾಡ್ತಾರೆ. ನಾನು ಮಾಡೋಕ್ಕಾಗತ್ತಾ? ಪ್ರಜಾಪ್ರಭುತ್ವ ವ್ಯವಸ್ಥೆ ಇದು. ಯಾರಪ್ಪರ ಆಸ್ತಿ ಅಲ್ಲ ಇದು. ಜನ ಯಾರನ್ನ ಬೇಕು ಅಂತ ಆಯ್ಕೆ ಮಾಡ್ಕೊಳ್ಳೋದು ಜನಕ್ಕೆ ಸೇರಿ ಇರ್ತಕ್ಕಂಥದ್ದು. ಯಾರಪ್ಪನ ಆಸ್ತಿ ಅಲ್ಲ ಇದು. ಅವ್ರಿಗೆಲ್ಲ ಉತ್ತರ ಕೊಡ್ಬೇಕಾ? ನಾನು ಯಾರ ಮೊನ್ನೆ ಅಜ್ಜಿ ಹೇಳಿದಾರ ಕೊಚ್ಚೆ ಮೇಲೆಲ್ಲ ಯಾಕೆ ಕಲ್ಲಾಗ್ತೀಯ ಅಂತ. ಮೊದಲು ನೆಟ್ಟಿ ಬದುಕದ್ ಕಲೀರಿ. ಕೆಟಕಿದ್ರೆ ಹುಷಾರು ಶಿವಕುಮಾರ್. ನನ್ನ ಹತ್ರ ಮೆಟೀರಿಯಲ್ಗಳು ಬರ್ತವೆ. ಯಾವಾಗ ನಾವು ತೆಗೆದಿದ್ದೀವಿ ಭೂಮಿಯಲ್ಲಿ ಬದುಕಕ್ಕಾಗಲ್ಲ ಅಂತ ಮೆಟೀರಿಯಲ್ಗಳು ಶುರು ಆಯ್ತವೆ. ಆಯ್ತು, ರೇವಣ್ಣನ ಮಕ್ಕಳನ್ನ ಹಾಕ್ಸೋದಕ್ಕೆ ಏನೇನು ಮಾಡಿದಿರಲ್ಲ. ನಿಮ್ಮಲ್ಲಿ ಯಾರನ್ನು ಕಳಿಸ್ಬೇಕು ಅಂತಕ್ಕಂಥದ್ದು ಭಗವಂತ ನಿರ್ಧಾರ ಮಾಡಿದ್ದಾನೆ. ಉಳ್ಕೊಳಕ್ ಸಾಧ್ಯ ಇಲ್ಲ. ಯಾವ ರಕ್ಷಣೆ ಪಟ್ಕೊಂಡು ಉಳ್ಕೊಳಕ್ಕಾಗಲ್ಲ. ತಯಾರಾಗಿದ್ದೀವಿ ಎಲ್ಲದಕ್ಕೂ. 14 ವರ್ಷದ ಕೇಸ್ ಇಟ್ಕೊಂಡು ಈಗ ಅಲ್ಲಾಡ್ಸ್ಕೊಂಡು ನಿಂತಿದ್ದೀರಲ್ಲಪ್ಪ. ಅದೇನೋ ಪಾಪ ಗವರ್ನರ್ ಹೆಸರನ್ನ ಹೇಳ್ಕೊಂಡು ಅದ್ಯಾವುದೋ ಚಾನಲ್ನಲ್ಲಿ ಅದೇದೋ ಇದೆ ಇಂಥದ್ದು ಕಾನ್ಫಿಡೆನ್ಷಿಯಲ್ ಲೆಟರ್ನ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಯಾವನ್ ಕೊಟ್ಟನು ಕಾನ್ಫಿಡೆನ್ಷಿಯಲ್ ಲೆಟರ್ನ?
ಸರ್ಕಾರದ ನಡುವೆ ಗವರ್ನರ್ ನಡುವೆ ನಡೆದಿರತಕ್ಕಂಥ ವ್ಯವಹಾರನ ಯಾವನಪ್ಪ ಕೊಟ್ಟನು? ಇದಕ್ಕೆ ಇಟ್ಕೊಂಡಿದ್ದೀರಾ? ಏನೇನಾಗುತ್ತೆ ಅನ್ನೋದು ಕಾದು ನೋಡಿ ಸ್ವಲ್ಪ.